ವೆಲ್ಕಮ್ ಬ್ಯಾಕ್ ಟು ನೊಂದೊಂದು ಹೊಸ ವಿಡಿಯೋಕ್ಕೆ. ಈ ವಿಡಿಯೋ ಒಳಗೆ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಈಗ ತಾನೇ ಬಂದಂಥದ್ದು ಏನಪ್ಪ ಅಂತಂದ್ರೆ ವೆರಿಫಿಕೇಶನ್ ಲಿಂಕ್ ಅಂತೂ ಬಂದೈತಿ. ಹೆಂಗ್ ಡೌನ್ಲೋಡ್ ಮಾಡ್ಬೇಕಂತ ಹೇಳ್ಕಿರ ಅದ್ರ ಬಗ್ಗೆ ವಿಡಿಯೋನು ಮಾಡೀನಿ. ಇನ್ನು ಯಾರು ನೋಡಿಲ್ಲ ಬಡ ಹೋಗಿ ನನ್ನ ಚಾನಲ್ ನೋಡ್ಕೊಂಡ್ ಬರ್ರಿ. ಹಂಗ ಸಿಟಿ ಬಗ್ಗೆ ಡೌಟ್ ಇತ್ತಂದ್ರೆ ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಅದಕ್ಕೆ ಬಂದು ನೀವು ಏನೇನು ಡೌಟ್ ಐತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊರಿ. ಏನಪ್ಪ ಅಂತಂದ್ರ ವೆರಿಫಿಕೇಶನ್ ಸ್ಲಿಪ್ ಬಂದೈತಿ. ಎಲ್ಲರೂ ಹೇಳ್ತಿದ್ರು ಒಂದು ಸೀಕ್ರೆಟ್ ಕೋಡ್ ಬರ್ತೈತಿ, ಸೀಕ್ರೆಟ್ ಕೋಡ್ ಇರ್ತೈತಿ ಹಂಗೆ ಅಂತ ಹೇಳ್ತಾರೆ. ಡೌನ್ಲೋಡ್ ಮಾಡ್ಕೊಂಡವ್ರು ಆ ಒಂದು ಪೇಜ್ ಒಳಗೆ ಹುಡ್ಕೋತಾರ. ಎಲ್ಲಿಯೂ ಸಹ ಆ ಒಂದು ಸೀಕ್ರೆಟ್ ಕೋಡ್ ಸಿಗಾತಿಲ್ಲ. ಅಂದ್ರೆ ಸೀಕ್ರೆಟ್ ಕೋಡ್ ಅಂದ್ರೆ ಏನು, ಸೀಕ್ರೆಟ್ ಕೋಡ್ ಎಲ್ಲಿ ಇರ್ತದ ಅಂತ ಹೇಳ್ತಾರೆ. ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರಾಗ ನೀಡ್ತೀನಿ. ಅದ್ರಾಗ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಾರ, ಏನೇನು ಕೊಟ್ಟಾರ ಅಂತ ಹೇಳ್ತಾರೆ. ಪ್ರತಿಯೊಂದನ್ನು ಮಾಹಿತಿ ಸಂಪೂರ್ಣವಾಗಿ ನಿಮ್ ಮುಂದೆ ಇಡ್ತೀನಂತ. ಅಲ್ಲಿ ನಿಮ್ಮ ಒಂದು ಫೋಟೋ ಐತಿ, ಪ್ಲಸ್ ಯಾವ್ದು ಏನೇನೋ ಅದಾವಲ್ಲ, ಅಂದ್ರೆ ನೀವೇನೇನೋ ಅಪ್ಲೋಡ್ ಮಾಡುವಾಗೆಲ್ಲ ಹಾಕಿದ್ರಿ ನಿಮ್ಮ ಕ್ಲಾಸ್ ಹಿಡ್ಕೊಂಡು ನೀವು ಯಾವ ಕ್ಲಾಸಿಗೆ ಸಂಬಂಧ ಪಡ್ತೀರಿ, ಕ್ಲಾಸ್ ಯು, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ ಈ ತರ ಅದಿರೋ, ಮತ್ತೆ ನಿಮ್ಮ ಹೆಸರು, ನಿಮ್ಮ ಐ ಡಿ ನಂಬರ್, ಮತ್ತೆ ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ತಾಯಿ, ಇದೆಲ್ಲ ಸಂಪೂರ್ಣವಾಗಿ ಅದರಲ್ಲಿ ಕೊಟ್ಟಾರ ಅವ್ರು. ಮತ್ತೆ ಅದಾದ್ಮೇಲೆ ಇನ್ ಕೆಳಗಡೆ ರಿಸರ್ವೇಶನ್ ಒಳಗೆ ಬಂದ್ರಿ ಅಂದ್ರ ನಿಮ್ಮ ಒಂದು ಕ್ಯಾಸ್ಟ್ ಯಾವುದು, ಅಂದ್ರ ನಿಮ್ಮ ಕೆಟಗರಿ ಯಾವುದು, ಯಾವ ಕೆಟಗರಿ ಅಂಡರ್ ನೀವು ಬರ್ತೀರಿ, ಮತ್ತ ನಿಮ್ಮ ಒಂದು ಅದೇನು ಕ್ಯಾಸ್ಟ್ ನೇಮ್ ಕೊಟ್ಟಿಲ್ಲ, ನಿಮ್ಮ ಆಡಿ ನಂಬರ್ ಆಗಿರ್ಬೋದು, ಮತ್ತೆ ನೀವು ಯಾವ ಕ್ಯಾಸ್ಟಿಗೆ ಸಂಬಂಧ ಪಡ್ತೀರಿ. ಸೊ ಅದನ್ನಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. 2A 3B ಅಥವಾ ಜನರಲ್, SC ST ಈ ತರ ಅಂತ ಹೇಳ್ತಾರೆ. ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನಿಮ್ಮ ಒಂದು ಮುಂದೆ ಆಡಿ ನಂಬರ್ ಹಾಕ್ಯಾರ. ಇನ್ನದು ಆದ್ಮೇಲೆ ಇನ್ಕಮ್ ಅಂತ ಹೇಳ್ತಾರೆ ಕೊಟ್ಟಾರ. ಇನ್ಕಮ್ ನಿಮ್ ಎಷ್ಟು ಇನ್ಕಮ್ ಐತಿ ಅಂತ ಹೇಳ್ತಾರೆ, ಅದು ಸಹ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ಇನ್ ಮುಂದೆ ಅದನ್ನ ನೆಕ್ಸ್ಟ್ ಬಂದಂಗೆ ಏನಪ್ಪ ಅಂತಂದ್ರೆ SNK ಕೋಟಾ. ನಾ SNK ಕೋಟಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಕ್ಲಿಯರ್ಲಿ ಹೆಂಗ್ ಅದನ್ನ ಅಪ್ಲೈ ಮಾಡ್ಬೇಕಂತೇಳಿ. ಸೊ ಅವ್ರ ನಿಮ್ಮ ಒಂದು ಆಟೋಮೆಟಿಕ್ಲಿ ಅವರ ತಗೊಂಡ್ಬಿಟ್ಟಾರ. ಅಂದ್ರ SNK ಕೋಟಾ ಹೆಂಗಂದ್ರ ನಿಮ್ಮ ಒಂದು ಇನ್ಕಮ್ ಏನಾದ್ರು 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಆಟೋಮೆಟಿಕ್ಲಿ SNK ಕೋಟಾಕ ಎಲಿಜಿಬಲ್ ಇರ್ತೀರಿ. ಇನ್ನೊಂದೇನಪ್ಪ, ಆಲ್ಮೋಸ್ಟ್ ಎಲ್ಲರೂ ಇಂಜಿನಿಯರಿಂಗ್ ಮಾಡೇ ಮಾಡ್ತಾರೆ. PCMB ಬಯಾಲಜಿದಷ್ಟೇ ಮೀನ್ಸ್ ನೀವೇನಾದ್ರೂ ಮೊದಲ PCMB ತಗೊಳ್ಳೋದು, ಅಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿ ಓನ್ಲಿ PCB ಅಂತ ತಗೊಂಡಿದ್ರ ಏನು ಮಾಡಕ್ ಬರಂಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ರಿಜಿಸ್ಟ್ರೇಷನ್ ಮಾಡುವಾಗ PCMB ತಗೊಂಡಿದ್ರ ಇಲ್ಲೆಲ್ಲ ಆಟೋಮೆಟಿಕ್ಲಿ SNK ಕೋಟಾಕ್ ನೀವು ಅಂದ್ರ ಅಪ್ಲೈ ಮಾಡಕ್ ನೀವು ರೆಡಿ ಇರ್ತೀರಿ. ಅಂದ್ರೆ ಆಟೋಮೆಟಿಕ್ಲಿ ಎಸ್ ಅಂತ ತಗೊಳುತ್ತ. ಇನ್ನು ಯಾರ್ಯಾರು ಬಂದಿಲ್ಲ ಕರೆಕ್ಟ್ ಆಗಿ ನೋಡ್ರಿ ಅದ್ ಏನೇನೈತಿ ಅಂತ ಹೇಳಿ. ಇನ್ನು ಅದು ಆದ್ಮೇಲೆ ರಿಸರ್ವೇಶನ್ಗಳೆಲ್ಲ ಪ್ರತಿಯೊಂದು ಕೊಟ್ಟಾರ. ನೀವು ಕನ್ನಡ ಮೀಡಿಯಂ ಆಗಿದ್ರ ಎಸ್ ಅಂತ ಕೊಟ್ಟಾರ. ಇದು ನೀವು ಏನಾದ್ರು ನಿಮ್ಗೆ ಅಪ್ಲೈ ಆಗ್ಲಿಲ್ಲ ಅಂದ್ರ ನೋ ಅಂತ ಕೊಟ್ಟಾರ. ಕರೆಕ್ಟ್ ಆಗಿ ಎಲ್ಲ ಮೆನ್ಷನ್ ಮಾಡ್ಯಾರ. ಸೊ ಇದೆಲ್ಲ ಯಾವಾಗ ವೆರಿಫೈ ಮಾಡ್ಕೊಂಡ್ರು ಅಂದ್ರ ನೀವೇನ್ ಕಾಲೇಜ್ ಒಳಗೆ ಇದ್ದಾಕರ ಇನ್ನು ನಿಮ್ಮ ಬೋರ್ಡ್ ಎಕ್ಸಾಮ್ ನಡೀತಾ ಇತ್ತು. ಆ ಟೈಮ್ ಒಳಗ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ದು ಏನಾದ್ರು ರಿಸರ್ವೇಶನ್ ಅದು ಇದು ಏನಾದ್ರು ಐತೇನ ಅಂತ ಹೇಳ್ತಾರೆ ಕೇಳಿದಾಗ ನೀವೆಲ್ಲ ಅದನ್ನೊಂದು ಡಾಕ್ಯುಮೆಂಟ್ ಎಲ್ಲ ತಗೊಂಡು ನೀವು ನಿಮ್ಮ ಒಂದು ಕಾಲೇಜಿಗೆ ಹೋಗಿದ್ರಿ, ಕಾಲೇಜಿಗೆ ಹೋಗಿ ನೀವು ಅದನ್ನೆಲ್ಲ ಸಬ್ಮಿಟ್ ಮಾಡ್ದಾಕಾರ ಅವ್ರೇ ಅದನ್ನೆಲ್ಲ ಕ್ಲೈಮ್ ಮಾಡ್ಕೊಂಡು ವೆರಿಫೈ ಎಲ್ಲ ಮಾಡಿದ್ರ. ಅಂದ್ರೆ ಕಾಲೇಜ್ ಒಳಗ ನೀವೆಲ್ಲ ಅದು ಶೋ ಮಾಡ್ದಾಕಾರ ಮೊದ್ಲೆಲ್ಲ ಜಸ್ಟ್ ಕ್ಲೈಮ್ಡ್ ಅಂತ ಹೇಳಿತ್ತು 1 to 7 years ಕನ್ನಡ ಅಂದ್ರೆ ಕರ್ನಾಟಕದಲ್ಲೇ ಓದಿನ ಅಂತ ಹೇಳಕ್ಕೆ ಕ್ಲೈಮ್ಡ್ ಇತ್ತು. ಅದಾದ್ಮೇಲೆ ಕಾಲೇಜಿಗೆ ಹೋಗಿ ಅಲ್ಲಿ ನೀವೆಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ದಾಗ ಅಂದ್ರೆ ಕಾಲೇಜ್ ಅವ್ರಿಗೆ ಕೊಟ್ಟಾಕಾರ ಅವ್ರು ಅದನ್ನೆಲ್ಲ ವೆರಿಫೈ ಮಾಡಿ ಕೊಟ್ಟಿರ್ತಾರ. ಅಂದ್ರೆ ಯಾವುದೇ ಒಂದು ಕೋಟಾ ಆಗಿರ್ಬೋದು, ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ಮತ್ತ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇನ್ನು ಅದೇ ರೀತಿ ರೂರಲ್ ಆಗಿರ್ಬೋದು, ಮತ್ತೆ PWD ಈ ತರ ಏನೇನೈತಲ್ಲ, ನಿಮ್ಗೆ ಏನಾದ್ರು ಡಿಸಬಿಲಿಟಿ ಇತ್ತಂದ್ರೆ ಅದನ್ನೆಲ್ಲ ಕರೆಕ್ಟ್ ಆಗಿ ಸಂಪೂರ್ಣವಾಗಿ ಅವರೆಲ್ಲ ತಗೊಂಡು ನೋಡಿ ವೆರಿಫೈ ಮಾಡಿ ಅಲ್ಲಿ ಎಸ್ ಅಂದ್ರೆ ಅಪ್ಲೈ ಆಗೋರಿಗೆ ಎಸ್ ಅಂತ ಕೊಟ್ಟಾರ, ಅಪ್ಲೈ ಆಗದೆ ಇರೋರಿಗೆ ನೋ ಅಂತ ಹೇಳಿ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ನೀವು ಇಲ್ಲಿ ಸೈಡ್ ಬಾಕ್ಸ್ ಒಳಗೆ ನೋಡ್ಬೋದು, ಅಲ್ಲೆಲ್ಲ ಕರೆಕ್ಟ್ ಆಗಿ ಕೊಟ್ಟಾರ. ಮತ್ತೆ ಇನ್ನೊಂದು ಏನಪ್ಪಾ, ಇದು ಸ್ಕ್ಯಾನರ್ ಅಂದ್ರೆ QR ಕೋಡ್ ಕೊಟ್ಟಾರ. ಮತ್ತೆ ಅದ್ರ ಮೇಲೆ ಒಂದು ಆಪ್ಷನ್ ಎಂಟ್ರಿ ನಂಬರ್ ಒಂದು ಕೊಟ್ಟಾರ. BM ಸಮಥಿಂಗ್ ಒಂದಿಷ್ಟು ಡಿಜಿಟ್ ಕೊಟ್ಕರಿ ಈ ತರ ನಂಬರ್ ಕೊಟ್ಟಾರ. ಏನಿದ್ರ ಮೀನಿಂಗ್ ನಮ್ಗಂದ್ರೆ ಒಂದ್ಸೂರು ಗೊತ್ತಾಗಲಾಗ್ಯದ. ಅಂದ್ರೆ ಅದೇನೈತಲ್ಲ QR ಕೋಡ್. ಸೊ ನೀವು ನಾಳೆ ಏನಾದ್ರು ಮುಂದೆ ಆಪ್ಷನ್ ಎಂಟ್ರಿ ಮಾಡುವಾಗ QR ಕೋಡ್ ಥ್ರೂ ಇಲ್ಲಾಂದ್ರ ನಿಮ್ಮ ಒಂದು ಫೇಸ್ ರಿಕಗ್ನೈಸೇಷನ್ ಮೂಲಕ ನೀವು ಲಾಗಿನ್ ಆಗ್ಬೋದು. ವೆಬ್ಸೈಟಿಗೆ ಲಾಗಿನ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ನೀವು ಅಲ್ಲಿ ಎಂಟರ್ ಮಾಡಿದ್ರಿ ಅಂದ್ರ ನೀವು ಲಾಗಿನ್ ಆಗ್ಬೋದು. ಮೊದಲೆಲ್ಲ ಏನಿತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಸೀಕ್ರೆಟ್ ಕೋಡ್ ಅಂತ ಕೊಟ್ಟಿರ್ತಿದ್ರು. ಈ ವರ್ಷ ಕೊಟ್ರ ಅಲ್ಲಿ ಮೇಲೆ ಏನ್ ಕಾಣ್ತಿತ್ಲ ಒಂದು 5 ಡಿಜಿಟ್ ಅಂದ್ರೆ QR ಕೋಡ್ ಮೇಲೆನೆ ಒಂದು ಕೊಟ್ಟಾರ. ಅದು ಯಾರಿಗೂ ಶೋ ಮಾಡಕ್ ಹೋಗ್ಬೇಡ್ರಿ, ಯಾರ ಹತ್ರಕ್ಕೂ ತೋರ್ಸಕ್ ಹೋಗ್ಬೇಡ್ರಿ. ಎಂತ ನಿಮ್ ಕ್ಲೋಸ್ ಫ್ರೆಂಡ್ ಅದನ್ನಂದ್ರೆ ಅವ್ನಿಗೆ ಕೊಡಕ್ ಹೋಗ್ಬೇಡ್ರಿ, ಆತರ ಇರ್ತೈತಿ. ಮತ್ತೆ ಅದೇನ್ QR ಕೋಡ್ ಐತಲ್ಲ, ಸೊ ಆ ಒಂದು QR ಕೋಡ್ ಥ್ರೂ ನೀವು ಅದನ್ನ ಜಸ್ಟ್ ಬರೀ ಒಂದು ಇದ್ರೊಳಗೆ ಎಂಟರ್ ಮಾಡಿದ್ರಿ ಅಂದ್ರೆ, ನೀವು ಲಾಗಿನ್ ಪೋರ್ಟಲ್ ಒಳಗೆ ಎಂಟರ್ ಮಾಡಿದ್ರಿ ಅಂದ್ರೆ ನಿಮ್ಮ ಒಂದು ಬಯೋಡಾಟಾನೇ ಅಲ್ಲಿ ಬರ್ತೈತಿ. ನೀವು ಆಪ್ಷನ್ ಎಂಟ್ರಿ ಹೆಂಗ್ ಮಾಡಿದ್ರಿ ಅಂತ ಹೇಳ್ತೀರಿ. ನಾಳೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಈ ಒಂದೇನ್ QR ಕೋಡ್ ಐತಲ್ಲ, ಆ QR ಕೋಡ್ ಅನ್ನ ಥ್ರೂನೇ ನೀವು ಲಾಗಿನ್ ಆಗೋದಾಗಿರ್ಲಿ ಪ್ರತಿಯೊಂದನ್ನು ಎಲ್ಲ ಎಂಟರ್ ಮಾಡ್ಬೋದು. ಆ ಒಂಥರ ಈಗ ಒಂಥರ ಅದ್ ಹೆಂಗಂದ್ರೆ ಸೀಕ್ರೆಟ್ ಕೋಡ್ ಆಗ್ಬಿಟ್ಟೈತಿ. ಎಲ್ಲರಿಗೂ ಬೇರೆ ಬೇರೆ ರೀತಿಯಾಗಿ ಆ ಒಂದು QR ಕೋಡ್ ಜನರೇಟ್ ಮಾಡಿರ್ತಾರ KE ಅವರು. ಸೊ ಅದ್ನ ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡ್ರಿ. QR ಕೋಡ್ ಬಾಳ ಅಂದ್ರೆ ಬಾಳ ವ್ಯಾಲ್ಯೂ ಐತಿ. ಮತ್ತೆ ಇನ್ನು ಅದಾದ್ಮೇಲೆ ಮೇಲೊಂದು
KCT ಅಂದ್ರೆ ರಿಜಿಸ್ಟ್ರೇಷನ್ ಸೀಕ್ರೆಟ್ ಕೋಡ್ ಅಂದ್ರೆ ನಂಬರ್ ಅಂತ ಹೇಳಿ ಕೊಟ್ಟಾರ. ಸೊ ಆ ನಂಬರು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೋದೈತಿ. ಅದನ್ನು ಸಹ ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡ್ರಿ. ಇದೇ ವೆರಿಫಿಕೇಶನ್ ಸ್ಲಿಪ್ ಐತಲ್ಲ, ಯಾರು ಎಷ್ಟೇ ಕ್ಲೋಸ್ ಅದಾರ ಅಂದ್ರೂ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ. ನಿಮ್ಗ ನಿಮ್ ತಂದೆ ತಾಯಿಗೆ ಬಿಟ್ರಿ ಯಾರ ಹತ್ರನು ಶೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ ನಂಗೆ ಇವ್ರು ಭಾಳ ದೋಸ್ತ್ ಅದಾನ ಕ್ಲೋಸ್ ಅದಾನ ಅಂದ್ರ ಯಾವ ದೋಸ್ತು ಇಂಥ ಟೈಮ್ ಇಂಥ ಒಂದ್ ಇದ್ರೊಳಗ ಯಾವನು ಬರುವುದಿಲ್ಲ. ಬಿ ಕೇರ್ಫುಲ್ ಇಂಥ ಮ್ಯಾಟರ್ ಒಳಗ, ಯಾಕಂದ್ರೆ ನಿಮ್ಮ ಜೀವನನೇ ಐತಿ ಇದ್ರಾಗ. ಕರೆಕ್ಟ್ ಆಗಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ರಿ. ಇನ್ನು ಆಪ್ಷನ್ ಎಂಟ್ರಿ ಬಗ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ವಿಡಿಯೋ ಮಾಡೀನಿ. ಸೊ ಹೆಂಗ್ ಮಾಡೋದು ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ವಿಡಿಯೋ ಐತಿ, ಕರೆಕ್ಟ್ ಆಗಿ ನೋಡ್ಕೊಂಡು ಬರ್ರಿ. ಇನ್ನೇನಾದ್ರೂ ಡೌಟ್ ಇದ್ರ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ ನೀವು ಮೆಸೇಜ್ ಮಾಡಿದ್ರಿ ಅಂದ್ರೆ ನಿಮ್ಗ ಏನ್ ಡೌಟ್ ಐತಿ ನನ್ಗೆ ಎಷ್ಟು ಗೊತ್ತೈತೆ ಅಷ್ಟು ನಾನು ನಿಮ್ಗ ತಿಳ್ಸಾಕ ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ತೇನೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೊರು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ.